ನನ್ನ ಹೆಸರು ಕುಮಾರಸ್ವಾಮಿ. ಕಲ್ಪಶ್ರೀ ಕಲಾವಿದರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ನಾನು ಸುಮಾರು 2 ತಿಂಗಳಿಂದ ಆಯ್ಕೆಯಾಗಿದ್ದೀನಿ. ನಮ್ಮ ಸಂಘ ಸುಮಾರು 20 ವರ್ಷಗಳ ಕಾಲ ಸುದೀರ್ಘವಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಸಂಘದಲ್ಲಿ 15 ಜನ ನಿರ್ದೇಶಕರಿದ್ದಾರೆ ಮತ್ತು ಒಂದು 180-200 ಜನ ಸದಸ್ಯರು ಇದ್ದಾರೆ. ಸುಮಾರು 53 ಜನಕ್ಕೆ ಮಾಶಾಸನ ಬರ್ತಾ ಇದೆ. ಮತ್ತು ನಮ್ಮ ಸಂಘದಲ್ಲಿ ಕೆಲವು ಹಿರಿಯರು ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ, ತಾಲೂಕು ಪ್ರಶಸ್ತಿ, ಕೌಸ್ತುಭ ಪ್ರಶಸ್ತಿ, ಎಲ್ಲ ಪ್ರಶಸ್ತಿಗಳನ್ನು ನಮ್ಮ ಸಂಘ ಅವರಿಗೆ ಗಳಿಸಿಕೊಟ್ಟಿದೆ. ಮಹಿಳಾ ಕಲಾವಿದರು ಕೂಡ ಇದರಲ್ಲಿ ಭಾಗವಹಿಸಿ ನಮ್ಮ ಸಂಘದಲ್ಲಿ ಸದಸ್ಯರಾಗಿ ಎಲ್ಲರೂ ಕೂಡ ಈ ಕಲ್ಪಶ್ರೀ ಸಂಘ ಸುಮಾರು ಸುದೀರ್ಘವಾಗಿ 20 ವರ್ಷಗಳ ಕಾಲ ಸಣ್ಣ ಪುಟ್ಟ ಕೆಲವು ಲೋಪಗಳನ್ನು ಸರಿಪಡಿಸಿಕೊಂಡು ಮತ್ತು ಕೆಲವು ಕಾರ್ಯಕ್ರಮಗಳನ್ನು ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನಾಗಿ ಗ್ರಾಮೀಣ ಭಾಗದಲ್ಲಿ ಆಚರಣೆ ಮಾಡಿಕೊಂಡು ಜನರಲ್ಲಿ ಅರಿವು ಮೂಡಿಸಿಕೊಂಡು ಪ್ರತಿಯೊಂದನ್ನು ಕೂಡ ನಾವು ಮಕ್ಕಳಲ್ಲಿ ಅರಿವು ಬರಬೇಕು, ಗ್ರಾಮೀಣ ಕಲೆ ಕಲಿಬಾರ್ದು ಹಾಗೆ ಅಂತೇಳಿ ನಾವೆಲ್ಲ ಒಟ್ಟುಗೂಡಿ ಆ ಕಾರ್ಯಕ್ರಮವನ್ನು ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನಾಗಿ ಮಾಡ್ಕೊಂಡ್ಬಂದ್ವಿ. ಇವತ್ತಿನ ಏನು ಯುಗ ಇದೆ, ಮಕ್ಕಳಲ್ಲಿ ಇವತ್ತು ರಾಮ ಯಾರು, ಸೀತೆ ಯಾರು, ಲಕ್ಷ್ಮಣ ಯಾರು, ದುರ್ಯೋಧನ ಯಾರು ಅಂದರೆ ಗೊತ್ತಿಲ್ಲ ಖಂಡಿತ. ಅದಕ್ಕೋಸ್ಕರವಾಗಿ ನಮ್ಮ ಕಲ್ಪಶ್ರೀ ಕಲಾವಿದರ ಸಂಘ ಹೆಚ್ಚಿನದಾಗಿ ಗ್ರಾಮೀಣ ಭಾಗದಲ್ಲಿ ಆಚರಣೆ ಮಾಡ್ಕೊಂಡ್ವಿ. ಮೊನ್ನೆಯಿಂದ ಕೂಡ 16ನೇ ತಾರೀಕು 16/7ರಲ್ಲಿ ಒಂದು ನಮ್ಮ ತಿಟ್ಟೂರು ತಾಲೂಕ್ ಪಂಚಾಯಿತಿ NRL ಸಿಬ್ಬಂದಿ, ಮಹಿಳಾ ಸಿಬ್ಬಂದಿಯಿಂದ ತುಮಕೂರು ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ವೃಕ್ಷಕ ನಾಟಕ ಸುದೀರ್ಘವಾಗಿ 9 ಗಂಟೆಗಳ ಕಾಲ ನಾಟಕ ಮೂಡಿಬಂತು. ಅದಕ್ಕೆ ಎಲ್ಲ ಪತ್ರಿಕೆ ಮಾಧ್ಯಮದವರು, ಸಾರ್ವಜನಿಕರು ಒಳ್ಳೆಯ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ನಮ್ಮ ಕಲ್ಪಶ್ರೀ ಕಲಾವಿದರ ಸಂಘ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಸಂಪೂರ್ಣವಾಗಿ ಅದು ಯಶಸ್ವಿಗೊಳಿಸಲಿಕ್ಕೆ ನಾವು ಕಾರಣಭೂತರಾಗಿದ್ದೀವಿ. ಅದನ್ನು ನಿರ್ದೇಶಕ ಮಾಡಿದಂಥ ಮಾಜಿ ಅಧ್ಯಕ್ಷರಾದಂಥ ಬಸವರಾಜಪ್ಪನವರು ಹಾಗೂ ನಮ್ಮ ಕಾಪರಿ ಮಾಸ್ಟರು ಮಹೇಶ್ ಅವರು ಚಿಕ್ಕನಹಳ್ಳಿ ರಂಗಭೂಮಿ ಕಲಾವಿದರ ಅಧ್ಯಕ್ಷರು. ಇವರೆಲ್ಲ ಶ್ರಮ ತುಂಬ ಇದೆ. ಇವರೆಲ್ಲರೂ ಸೇರಿ ಆ ನಾಟಕವನ್ನು ಯಶಸ್ವಿಗೊಳಿಸಿದ್ರಿ. ನಮ್ಮ ಕಲ್ಪಶ್ರೀ ಕಲಾ ಸಂಘ ಆ ನಾಟಕಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಅವನ್ನೆಲ್ಲ ಮಹಿಳಾ ಪುರುಷಕ ನಾಟಕವನ್ನು ಮೂಡಿಬರೋದಕ್ಕೆ ಹೆಚ್ಚು ಕಾರಣಭೂತರಾಗಿದ್ದಾರೆ. ನಮ್ಮ ಕಾರ್ಯದರ್ಶಿಗಳು ಆದಂಥ ಜಯರಾಜ್ ಅವರು ಅದಕ್ಕೆ ಬೆಳಗಿನವರೆಗೂ ನಮ್ಮ ನಾಟಕವನ್ನು ವೀಕ್ಷಣೆ ಮಾಡಿ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಅದರಲ್ಲಿ ಭಾಗವಹಿಸಿ ಎಲ್ಲ ಕೂಡ ನಾಟಕವನ್ನು ವೀಕ್ಷಣೆ ಮಾಡಿದ್ದಾರೆ, ನಮಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಆ ಮಹಿಳಾ ಸಂಘವನ್ನು ನಾವು ನಮ್ಮ ಕಲ್ಪಶ್ರೀ ಕಲಾ ಸಂಘದ ಅಂಗಕ್ಕೆ ನೋಂದಣಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈ ಸಂಘಕ್ಕೆ ನಮ್ಮ ತಿಟ್ಟೂರು ತಾಲೂಕಿನಾದ್ಯಂತ ಯಾರಾದರೂ ಕಲಾವಿದರು ಅರೆವಾದ್ಯ, ತಮಟೆ ವಾದ್ಯ, ಮತ್ತು ಕರಡೆ ವಾದ್ಯ, ಮತ್ತು ಡೋಲು, ಮತ್ತು ಚೌಟಿಕೆ ಪದ, ಸೋಬಾನೆ ಪದ, ಜನಪದ ಗೀತೆ, ಯಾವುದೇ ಕಲಾವಿದರು, ಯಕ್ಷಗಾನ, ಗೂಢಪ ಯಕ್ಷಗಾನ ಯಾರೇ ಇದ್ದರೂ ಕೂಡ, ಕೋಲಾಟ, ಕೊಳಲು, ಎಲ್ಲ ಕಲಾವಿದರು ಕೂಡ ನಮ್ಮ ಸಂಘಕ್ಕೆ ಬರೋದಕ್ಕೆ ಆಸಕ್ತರಾಗಿದ್ದಾರೆ. ಅವನ್ನೆಲ್ಲ ನಾವು ನೋಂದಣಿ ಮಾಡ್ಕೊತೀವಿ. ನಮ್ಮ ಸಂಘವನ್ನು ಹೆಚ್ಚಿನ ಸದಸ್ಯರೊಂದಿಗೆ ಬೆಳೆಸ್ತೀವಿ. ಮತ್ತು ನಮ್ಮ ನರಸಿಂಹರಾಜ ಭವನ ಸದ್ಯದಲ್ಲೇ ಅದು ಕಾರ್ಯಕ್ರಮ ಆಗ್ತದೆ. ಅದರಲ್ಲಿ ಕಾರ್ಯಕ್ರಮ ನಾವು ಕೊಡೋದಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಅದೊಂದು ಜಾಗ ನಮ್ಮ ಮಾನ್ಯ ಶಾಸಕರು ಬೇಗ ಕೊಡಿಸ್ಲಿಕ್ಕೆ ಅವರಿಗೆ ಮತ್ತೊಮ್ಮೆ ನಾವು ಕಳಕಳಿಯ ಪ್ರಾರ್ಥನೆ ಮಾಡ್ತಾ ನಮ್ಮ ಸಂಘ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತೇಳಿ ತಾಲೂಕಿನಾದ್ಯಂತ ಜನತೆಯಲ್ಲಿ ನಾವು ಮತ್ತೊಮ್ಮೆ ಕೇಳ್ಕೊತೀವಿ. ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಾವು ಕೇಳ್ಕೊತೀವಿ. ಇದು ನನ್ನ ಅನಿಸಿಕೆ. ನಮಸ್ಕಾರ. ಕಲ್ಪಶ್ರೀ ಕಲಾವಿದರ ಸಂಘ 2004ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಇಲ್ಲಿನವರೆಗೆ ಅನೇಕ ಕಲಾವಿದರುಗಳು ಮಾಸಾಸನವನ್ನು ತಗೊಳ್ಳಿಕ್ಕೆ ಪ್ರತಿ ವರ್ಷ ಅವರಿಗೆ ಕಾರ್ಯಕ್ರಮವನ್ನು ಮಾಡಿ ಸರ್ಟಿಫಿಕೇಟ್ ಕೊಡೋದು, ಫೋಟೋಗಳು ಕೊಡೋದು, ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಬಂದು ನಾನು ಎಸ್ ಜಯರಾಜಪ್ಪ ಅಂತೇಳಿ ಕಾರ್ಯದರ್ಶಿಯಾಗಿ ಸುಮಾರು ಇದರಲ್ಲಿ ಇಷ್ಟು ವರ್ಷಗಳು 24 ವರ್ಷಗಳಲ್ಲಿ ಒಂದು 20 ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಎಷ್ಟೋ ಜನ ಉತ್ತಮವಾದ ಸಂಘ ಚೆನ್ನಾಗಿ ನಡೀತಾ ಇದೆ ಅಂಥೇಳಿ ಇದನ್ನು ಖುಷಿ ಪಟ್ಕೊಂಡು ಈ ಸಂಘಕ್ಕೆ ಬಂದು ಸದಸ್ಯರಾಗಿದ್ದಾರೆ. ಈಗ ಮತ್ತೆ ಸಂಘ ಮಧ್ಯದಲ್ಲಿ ಅದು ನ್ಯೂಟ್ಲಾಗಿತ್ತು. ಮತ್ತೆ ಇದನ್ನು ಬಿಡಬಾರ್ದು ಅಂತೇಳಿ 2ನೇ ವರ್ಷದಲ್ಲಿ ಆ ಸಂಘವನ್ನು ಪುನರ್ಜೀವನ ನಾವೊಂದು 7 ಜನ ಸೇರಿಕೊಂಡು ಅದಕ್ಕೆ ನಮ್ಗೆ ಹೆಚ್ಚಿನ ಸಹಕಾರ ಕೊಟ್ಟಂಥ ನಮ್ಮ ಮಾಲಿಂಗಪ್ಪನವರು ಉಪ ಅಧ್ಯಕ್ಷರಾಗಿದ್ದರು. ಈಗ ನಮ್ಮ ರಾಜಣ್ಣ ಹೆಚ್ಚನ್ನು ಇವರೆಲ್ಲ ಸೇರ್ಕೊಂಡು ಮತ್ತೆ ಸಂಘ ಉಳಿಸ್ಬೇಕು ಅಂತ ಹೇಳಿ
ಈಗ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತ ಕೆಲವು ಹೊಸ ಸದಸ್ಯರನ್ನು ಮಾಡ್ಕೊಂಡಿದ್ದೀವಿ. ಸಂಘ ಚೆನ್ನಾಗಿದೆ, ಸಂಘವನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು. ಇದು ಹಳ್ಳಿ ಚಂದ್ರಪ್ಪನವ್ರು ಸ್ಥಾಪನೆ ಮಾಡಿದಂಥ ಸಂಘ. ಇದು 2002ರಲ್ಲಿ ಹಳ್ಳಿ ಚಂದ್ರಪ್ಪನವ್ರು ಸ್ಥಾಪನೆ ಮಾಡಿದ್ರು. ಅವ್ರು ಒಂದು ದಿನ ನಾನು ಮಾಲಿಂಗಪ್ಪನವರು ಬಸವರಾಜು ಅವ್ರ ಮನೆಗೆ ಹೋದಾಗ ಪಾಪ ಅವರು ಹುಷಾರಿಲ್ಲದೆ ಮನೆ ಬಿಟ್ಟಿದ್ರು. ಕಣ್ಣಲ್ಲಿ ನೀರು ಹಾಕ್ಕೊಂಡು ಈ ಸಂಘವನ್ನು ನೀವು ಜಯರಾಜು ಬಿಡಬೇಡ್ರಿ, ಸಂಘವನ್ನು ಉತ್ತಮವಾದ ರೀತಿ ನಡೆಸಿಕೊಂಡು ಹೋಗ್ರಿ ಅಂತ ಹೇಳಿ ನನ್ನ ಕೈ ಹಿಡ್ಕೊಂಡು ಹೇಳಿದ್ರಿಂದ ಇದಕ್ಕಾಗಿ ನಾನು ಅಷ್ಟು ಶ್ರಮವನ್ನು ಪಟ್ಟು ಈ 2ನೇ ವರ್ಷದಲ್ಲಿ ನಿಂತೋಯ್ದ ಸಂಘವನ್ನು ಮತ್ತೆ ಪುನರುಜ್ಜೀವನಗೊಳಿಸಿ ಈ ಮಟ್ಟಕ್ಕೆ ತಂದಿದ್ದೀವಿ. ಎಲ್ಲರನ್ನೂ ನಾನು ಕೇಳ್ಕೊಳ್ಳೋದಿಷ್ಟೇ, ಸಂಘ ಇರುತ್ತೆ, ಮನುಷ್ಯ ಸತ್ತೋಗ್ತಾನೆ, ಸಂಘವನ್ನು ಮಾತ್ರ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ಎಲ್ಲರನ್ನೂ ಕೇಳ್ಕೊಳ್ತಾ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಸಂಘದಲ್ಲಿ ಆಶಾಸನ ತಗೊಳ್ಳೋದಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಕಾರ್ಯಕ್ರಮ ಕೊಟ್ಟು ಅಂತೇಳಿ ನಾನು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ವಂದಿಸ್ತಾ ಅಧ್ಯಕ್ಷನಾಗಿ 25-26ನೇ ಇಸ್ವಿ ಕೆಲಸ ಮಾಡಬೇಕು. ಅದೇ ರೀತಿ ನಮ್ಮ ಬಸವರಾಜಣ್ಣರು ನನಗೆ ಅಧ್ಯಕ್ಷತೆಯನ್ನು ಅವತ್ತು ವಹಿಸ್ಕೊಟ್ಟಿದ್ರು. ಅದೇ ರೀತಿ ನಾನು ಈಗ ನಮ್ಮ ಸಂಘದ ಎಲ್ಲರೂ ಕಮಿಟಿಯವರೆಲ್ಲ ಸೇರ್ಕೊಂಡು ನಮ್ಮ ಕುಮಾರಸ್ವಾಮಿ ಅವರಿಗೆ ವಹಿಸಿದ್ದೇವೆ. ಅವರು ಕೂಡ ಹೆಚ್ಚಿದ್ದಾಗಿ ಈ ಸಂಘಕ್ಕೆ ಶ್ರದ್ಧೆ ವಹಿಸಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಇದು ಚಂದ್ರಣ್ಣಾರ 2002ರಲ್ಲಿ ಪ್ರಾರಂಭವಾದ ಚಂದ್ರಣ್ಣಾರ ಒಂದು ಪರಿಶ್ರಮದ ಫಲವಾಗಿ ಇಲ್ಲಿ ತಕ್ಕಲು ನಡ್ಕೊಂಬಂದೈತೆ, ಒಳ್ಳೆಯ ಹೆಸರು ತಂದೈತೆ. ಈಗಲೂ ಕೂಡ ಆ ಹೆಸರನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಸಂಘದ ನಿರಂಜನ್ ಮೂರ್ತಿ, ಜಯರಾಜು, ಗಂಗಾಧರ್ ಮಾಸ್ಟರು, ರಾಜಣ್ಣ ಎಲ್ಲರೂ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಈ ನನ್ನ 2 ಮಾತುಗಳನ್ನು ಆಡಲಿಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಸಂಘದ ಸದಸ್ಯರೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ.